ಶೋಷಿತ ಲಿಂಗಾಯತ ಸಮುದಾಯದ ಒಬ್ಬ ನಾಯಕ ತನ್ನ ಮುಂದಿನ ಮಕ್ಕಳ ಭವಿಷ್ಯ ಸಲುವಾಗಿ ಲಿಂಗಾಯತರೇ ಅಲ್ಲವ್ರು. ಅವ್ರು ಯಾವ ಲಿಂಗ ಯಾವ ಬಳೆಗಾರ ಶೆಟ್ರು, ನಮ್ಮ ಲಿಂಗಾಯತರೇ ಅಲ್ಲ. ನಮ್ಮನೀಗ ಯಾರು ಆಳಕತ್ತಾರಪ್ಪ ಅಂದ್ರೆ ಲಿಂಗಾಯತರು ಅಲ್ಲಾರು ಲಿಂಗಾಯತ ಲೀಡರು ಕರ್ನಾಟಕದಾಗ. ಅವರು ಅಡ್ಡ ಹಾಕಿ ಕೊನೆಗೆ ಏನೋ ಬೊಮ್ಮಾಯಿಯರು ಪಾಪ ಕೊನೆಗೆ ಅವ್ರಿಗೂ ಭಾಳ ಪ್ರೆಷರ್. ಮಾಡಬಾರ್ದು. ನಮ್ಮ ಮಲ್ಲಿಕಾರ್ಜುನ ಹೇಳ್ತಾರಲ್ಲ, ಯಾರ್ಯಾರು ಲಿಂಗಾಯತ ರಾಜ್ಯ ಮುಖ್ಯಮಂತ್ರಿ ಆದ್ರು ಪಾಪ ನಿಜಲಿಂಗಪ್ಪನವರೆಲ್ಲ JH ಪಾಟೀಲ್ ಅವರೆಲ್ಲ ದೊಡ್ಡ ಮನುಷ್ಯರು, ವೀರೇಂದ್ರ ಪಾಟೀಲ್ ಎಲ್ಲ ಸಮಾಜವಾದ ಹಿನ್ನೆಲೆ ಇರುವಂಥವ್ರೆಲ್ಲ ದೊಡ್ಡ ಬ್ರಾಡ್ ಆಗಿ ವಿಚಾರ ಮಾಡುವಂಥವ್ರು. ಅವ್ರು ಎಂದೂ ಇಂಥದ್ದು ಮಾಡಲಿಲ್ಲ. ಆದರೆ ತಮ್ಮ ಉಪಜಾತಿಗಳನ್ನ 2Aದಲ್ಲಿ ಸೇರಿಸಿದ್ರು. ದೊಡ್ಡ ಸಮುದಾಯ 72% ಕರ್ನಾಟಕದಾಗ ಇರುವಂತ ನಮ್ಮ ಎಲ್ಲ ಬಲೇಗೌಡರು, ಪಂಚಮಸಾಲಿ, ದೀಕ್ಷಾ, ಗೌಡ ಲಿಂಗಾಯತರನ್ನ ತುಳಿದ್ರು. ಈಗ ನಾನು ತುಳಿಲಾಕತ್ತಾರಲ್ಲ ರಾಜಕಾರಣದಾಗ. ವಿರೋಧ ಪಕ್ಷದ ನಾಯಕ ಯಾರಾಗ್ಬೇಕಂತ ಕೇಳಿದ್ರು, ಫೇಸ್ಬುಕ್ನಾಗ ಕೇಳಿದ್ರು. ಬಸನಗೌಡ ಪಾಳ್ಯ ಎತ್ತಾಳೆ ಆಗ್ಬೇಕಂತ ಹೇಳಿದ್ರು. ರಾಜ್ಯಾಧ್ಯಕ್ಷರು ಯಾರಾಗ್ಬೇಕಂತ ಕೇಳಿದ್ರು, ಬಸನಗೌಡ ಪಾಳ್ಯ ಎತ್ತಾಳೆ ಆಗ್ಬೇಕಂತ ಜನ ಹೇಳ್ತು. ವಿರೋಧ ಪಕ್ಷ ನಾಯಕರು ಎಲ್ಲ MLAಗಳು ಅಭಿಪ್ರಾಯ ತಗೊಂಡ್ರೆ 70% ಎತ್ತಾಳ ಆದ್ರೆ ಕರ್ನಾಟಕದ BJP ಉದ್ಧಾರ ಆಗ್ತದೆ ಅಂತ ಹೇಳಿದ್ರು. ಅದು ಉದ್ಧಾರ ಮನಿ ಕುಟುಂಬ ಆಗ್ಬೇಕಾಗಿತ್ತು, ಎಲ್ಲಿ ಪಾರ್ಟಿನೂ ಆಗ್ಬೇಕಾಗಿಲ್ಲ, ರಾಜ್ಯನೂ ಆಗ್ಬೇಕಾಗಿಲ್ಲ. ಎತ್ತಾಳ ಮಣ್ಣು ಕೊಡೋದೇ ಒಂದು ಕಾರ್ಯಕ್ರಮಪ್ಪ ನಮ್ದು. ಅದನ್ನ ಏನ್ ತಲೆ ಕೆಡಿಸ್ಕೊಂಡಿಲ್ಲ. ಅದರ ಬಗ್ಗೆ ನಾನು ನಾನು ಕೊಡ್ಲಿಲ್ಲ ಅಂತ ನಾವು ಅಸಮಾಧಾನವೂ ಇಲ್ಲ. ನಾವು ಇವತ್ತೇನು ನಾವು ಹೋರಾಟ ಮಾಡ್ತಾ ಇದ್ದದ್ದು, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಯಾವ ರೀತಿ ಒಕ್ಕಲಿಗ ಸಮಾಜಕ್ಕೆ OBC ಕೊಟ್ಟಾರ, ಹಂಗ ಮೊನ್ನೆ ನಾವು ಹೋದಾಗ ಹೇಳಿನಿ ನಮ್ಮ ಅಮಿತ್ ಶಾ ಅವರಿಗೆ. ಮೊನ್ನೆ ಕರೆಸಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಒಮ್ಮೊಮ್ಮೆ ಕರೆಸಲಾಕು ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕಾಗ್ತದೆ. ಇಲ್ಕಂದ್ರೆ ಕರೀದಿಲ್ಲ, ಸುಮ್ಮನೆ ಗೇಟ್ ಮುಂದೆ ಅಡ್ಡಾಡಿ ಬರ್ಬೇಕಾಗ್ತೈತೆ. ಕರ್ಸದ ನಾ ಹೇಳಿದೆ, ನನಗೇನು ಕೊಡೋದು ಬೇಡ್ರಿ, ನಾನು ಗುರ್ತೈತಿ, ನೀವು ಯಾರಿಗೆ ಕೊಡ್ತೀರ ನನಗೆಲ್ಲ ಗೊತ್ತದ, ನೀವೇನು ಬೇಡ, ನಮ್ಮ ಲಿಂಗಾಯತರಿಗೆ ಕೇಂದ್ರದಲ್ಲಿ OBC ಕೊಡುವಂಥದ್ದು ಮಾಡ್ರಿ, ಹಾಲ ಮತದಾರಿಗೆ ST ಕೊಡ್ರಿ ಸಾಕು. ಅವ್ರು ಹೇಳಿದ್ರಿಲ್ಲ, ಈ ಚುನಾವಣೆ ಮುಗಿಲಪ್ಪ, ನಾವು 100ಕ್ಕೆ 100 ನಿನಗೇನು ಮಾಡ್ಲಿಕ್ಕಂದ್ರೂ ಪರವಾಗಿಲ್ಲ, ಮೀಸಲಾತಿ ಗ್ಯಾರಂಟಿ ಕೊಡ್ತೀನಿ ಅಂತ ವಚನ ತಗೊಂಡು ಬಂದ ಅಂತ ನಾನು ಬಂದವಳು. ನಾ ಏನು ಲೋಕಸಭಾ ಆದ್ಮ್ಯಾಗ ನಾ ಅದು ಆಗ್ತೀನಿ ಇದು ಆಗ್ತೀನಿ ಅಂತ ಏನು ಹೇಳೋದಿಲ್ಲ. ಕೆಲವು ಮಾಧ್ಯಮದವರೇ ತಯಾರು ಮಾಡ್ತಾರೆ. ಲೋಕಸಭೆ ನಂತರ ಯತ್ನಾಳ ಭವಿಷ್ಯ ಏನು, ನೆಗೆಟಿವ್ ಬರೆಯೋ ಕೆಲವೊಂದು ಚಾನಲ್ಗಳು ಅದಾವು. ಅವರು ಹೆಂಗೆ ಚಾನಲ್ ನಡೆಸ್ತಾರ, ಯತ್ನಾಳಂದು ಮುಗೀತು, ಏನಿದ್ರು ಆ ಹುಲಿ ಈ ಹುಲಿದೆ, ಉತ್ತರ ಕರ್ನಾಟಕ ಹುಲಿ ಮುಗಿದ, ಮರಿ ಹುಲಿ ಆ ಹುಲಿ ಈ ಹುಲಿ ಅಂತ ಏನೋ ಅಂತಾರಲ್ಲ, ಅವ್ರದೇ ನಡೀತೈತೆ, ನಡೀಲಿ, ನಮಗೇನು ಬೇಕಾಗಿಲ್ಲ. ನಮ್ಮ ಸಮುದಾಯಗಳಿಗೆ ಅನ್ಯಾಯ ಏನಾಗಿದೆ ಅದನ್ನ ನ್ಯಾಯ ಕೊಡುವಂತ ಸಲುವಾಗಿ ಹೋರಾಟ ಮಾಡ್ತೀವಿ ಹೊರತು ನಾ ಯಾರಿಗೂ ಹೋಗಿ ಎಂದೂ ಕೇಳಿಲ್ಲ.